ನಮಸ್ತೆ ಸ್ನೇಹಿತರೆ. ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣ ಭಾಗ 14. ಈಗ ದೇಬ್ ಮತ್ತು ಊರ್ಮಿಳಾ ಇಬ್ಬರು ಕೂಡ ಹೊರಗಡೆ ಹೋಗಿರ್ತಾರೆ. ಅವರ ನಡುವೆ ಮಾತುಕತೆ ನಡೀತಾ ಇರುತ್ತೆ. ಅಲ್ಲಿವರೆಗೂ ಆಗಿತ್ತು. ಈಗ ಮುಂದಿನ ಭಾಗ. ಲುಕ್ ಊರ್ಮಿಳಾ, ನಾನು ಯಾವತ್ತಿಗೂ ಮರೆಯಲಾಗದಂತಹ ರಾತ್ರಿ ಯಾವುದಾದ್ರೂ ನನ್ನ ಈ ತನಕದ ಬದುಕಿನಲ್ಲಿ ಇದೆ ಅನ್ನೋದಾದರೆ ಅದು ಫಾರೆಸ್ಟ್ ಲಾಡ್ಜಿನಲ್ಲಿ ಕಳೆದಂಥ ರಾತ್ರಿ ಮಾತ್ರ. ಅವತ್ತು ನಾನು ಕೇವಲ ನಾನಾಗಿದ್ದೆ. ಕೇವಲ ದೇಬ್, ಅಗರ್ಭ ಶ್ರೀಮಂತ ಚಂದ್ರನಾಥ ಬಂಡೋಪಾಧ್ಯಾಯರ ಏಕೈಕ ಮಗ ದೇಬ್ ಅಲ್ಲ. 2 ಕಾರುಗಳ ಒಡೆಯ ದೇಬ್ ಶಿಶು ಅಲ್ಲ. ದಾವಣಗೆರೆ ಮೆಡಿಕಲ್ ಕಾಲೇಜಿನಲ್ಲಿ ಬಯಸಿದ ಕಡೆಗೆ ಕೈ ಚಾಚಿ ಹೆಣ್ಣು ಸಂಪಾದಿಸಬಲ್ಲ ಪ್ಲೇಬಾಯ್ ಅಲ್ಲ. ಕತ್ತಲಾದ ಕೂಡಲೇ ಸಣ್ಣ ಗಾತ್ರದ ನರ್ಸುಗಳನ್ನು ಎತ್ತಿಕೊಂಡು ಹೋಗಿ ಬೇಟೆ ಮುಗಿಸುವ ಬೇಟೆಗಾರನಲ್ಲ. ಕಸೂತಿ ಕಾವೇರಮ್ಮನ ಮನೆ ಬಾಗಿಲು ತಟ್ಟಿ ಆ ಹೊತ್ತಿನ ಮಟ್ಟಿಗೆ ಹಸಿವು ನೀಗಿಸಿಕೊಳ್ಳಲು ಅಪ್ಪಿಸುವ ವಿಟಪುರುಷನಲ್ಲ. ನಾನು ಕೇವಲ ದೇಬ್ ಆಗಿದ್ದೆ. ಜಸ್ಟ್ ನಾನು. ನಿನ್ನ ದೇಹ, ನಿನ್ನ ಬುದ್ಧಿವಂತಿಕೆ, ನಿನ್ನ ಚರ್ಮ, ನಿನ್ನ ಮಾತು ಯಾವುದೂ ಬೇಕಾಗಿರಲಿಲ್ಲ. ನಿನ್ನದೊಂದು ಸರಳವಾದ ನೇರವಾದ ಸಮ್ಮತಿ ಬೇಕಾಗಿತ್ತು. ನಿನ್ನ ನಿಜವಾದ ಪ್ರೀತಿ ಬೇಕಾಗಿತ್ತು. ನನ್ನನ್ನು ಕೇವಲ ದೇಬ್ ಅಂತ ಒಪ್ಪಿಕೊಂಡು ಸಲಹಬಲ್ಲ ನಿನ್ನ ಗೆಳೆತನ ಬೇಕಾಗಿತ್ತು. ಕಾಡ ಮಧ್ಯದ ಏಕಾಂತ ಹಾಗೆ ಮಾಡಿಸಿತೋ ಅಥವಾ ನನ್ನ ಅಹಂಕಾರವೆಲ್ಲ ಸತ್ತು ಹೋಗಿ ನಾನು ನಿಜಕ್ಕೂ ಕೇವಲ ನಾನಾಗಿ ಉಳಿದಿದ್ದೇನೋ ಗೊತ್ತಿಲ್ಲ. ಚಿಕ್ಕ ಹುಡುಗನಂತೆ ನಿನಗೊಂದು ಚೀಟಿ ಬರೆದಿಟ್ಟು ಅಂಗಳಕ್ಕೆ ನಡೆದು ಹೋಗಿ ಸೂರ್ಯೋದಯಕ್ಕಾಗಿ ಕಾಯುತ್ತಾ ಆಕಾಶಮುಖಿಯಾಗಿ ನಿಂತುಬಿಟ್ಟೆ. ನನಗೆ ನೆನಪಿರುವ ಮಟ್ಟಿಗೆ ನಾನು ಪ್ರೀತಿಗಾಗಿ ಯಾರನ್ನೂ ಯಾವತ್ತೂ ಯಾಚಿಸಿರಲಿಲ್ಲ ಊರ್ಮಿಳೆ. ಅದು ಸದಾ ನನ್ನ ಕೈಗೆಟುಕಿದ ಅನಾಯಾಸದ ಬಳ್ಳಿ. ಕೆಲವೊಮ್ಮೆ ಒಂದೇ ಒಂದು ಮಾತು ಕೂಡ ಆಡದೆ ಹೆಂಗಸರನ್ನು ಬೇಟೆಯ ಕೋಣೆಯೊಳಕ್ಕೆ ಕರೆದೊಯ್ದಿದ್ದೆ. ಆದರೆ ಅವತ್ತು ಕರಗಿಬಿಟ್ಟಿದ್ದೆ. ನಿನ್ನೆಡೆಗಿನ ಪ್ರೀತಿಯನ್ನೆಲ್ಲ ಬಾಯ್ಬಿಟ್ಟು ಹೇಳಿದೆ. ನಿನ್ನಲ್ಲಿ ಕೇವಲ ತಿರಸ್ಕಾರವಿತ್ತು. ನಿನ್ನ ಅಹಂಕಾರದ ಕಣ್ಣುಗಳಲ್ಲಿ ಶುದ್ಧ ಗೇಲಿಯಿತ್ತು. ನನ್ನೆಡೆಗೊಂದು ಪೂರ್ವ ನಿರ್ಧರಿತ ಅನುಮಾನವಿತ್ತು. ನನ್ನ ಜೀವನದ ಮೊಟ್ಟ ಮೊದಲ ಅವಮಾನವದು. ನೆನಪಿದೆಯಾ ಊರ್ಮಿಳಾ? ಮಾರನೇ ದಿನ ನೀನಾಗಿ ಆ ಬಗ್ಗೆ ಮಾತು ತೆಗೆದೆ. ಅಷ್ಟಾಗಿ ಬೇಕಿದ್ದರೆ ಬಂದು ಮಲಗು ಅಂದೆ. ನನ್ನ ಭುಜಕ್ಕೆ ಆಂತಿಕೊಂಡು ನಿಂತೆ. ನಿನ್ನನ್ನು ತಾಕಿದೆನಾ ಊರ್ಮಿ? ಸುಮ್ಮನೊಂದು ಸಲ ತಿರುಗಿಯಾದರೂ ನೋಡಿದ್ನಾ? ನಿನ್ನ ದೇಹಕ್ಕೆ, ಮಾಂಸಕ್ಕೆ, ಕತ್ತಲಿಗೆ, ಅದರ ಸುಖಕ್ಕೆ ಕ್ಷಣದ ಮಟ್ಟಿಗಾದರೂ ಕೈ ಚಾಚಿದ್ನಾ? ಫಾರೆಸ್ಟ್ ಲಾಡ್ಜಿನ ತಲೆಬಾಗಲಲ್ಲಿ ಕಡೆದಿಟ್ಟ ಕಲ್ಲು ನಿಂತಂತೆ ನಿಂತಿದ್ದೆ. ಯಾಕೇಳು? ಪೆಟ್ಟು ಬಿದ್ದದ್ದು ಕೇವಲ ನನ್ನ ಅಹಂಕಾರಕ್ಕಲ್ಲ. ಅಹಂಕಾರಕ್ಕೆ ಪೆಟ್ಟು ಬಿದ್ದಾಗ ವಂಚಿಸಿಯಾದರೂ ಸರಿ, ಸೇಡು ತೀರಿಸಿಕೊಳ್ಳೋಣವೆನಿಸುತ್ತದೆ. ಆದರೆ ಪ್ರೀತಿಗೆ, ಯಾತನೆಗೆ, ಮನಸ್ಸಿನ ಆರ್ದ್ರತೆಗೆ ಪೆಟ್ಟು ಬಿದ್ದಾಗ ನಾನು ಕೇವಲ ಮೂಕ. ಇರಲಿ, ಕಾಯೋಣ. ಯಾವತ್ತಿಗಾದರೂ ಅದೊಂದು ಪುಟ್ಟ ಚೀಟಿ ನಿನ್ನನ್ನು ಕರಗಿಸಿತು. ಮತ್ತೆ ನನ್ನ ನೆನಪಾದೀತು. ಅವತ್ತು ರಾತ್ರಿ ಸಿಕ್ಕಿದ್ನಲ್ಲ, ಅಂಥದ್ದೊಂದು ಜಸ್ಟ್ ದೇಬ್ ಮತ್ತೆ ಸಿಕ್ಕನಾ ಎಂದು ನೀನೇ ಹುಡುಕಿಕೊಂಡು ಬಂದು ಬಿಡಬಹುದು. ಮತ್ತೆ ನಾನದರ ಪ್ರಸ್ತಾಪ ಮಾಡಲೇ ಕೂಡದು ಅಂದುಕೊಂಡು ಸುಮ್ಮನಾಗಿಬಿಟ್ಟೆ. ಇವತ್ತೇಕೋ ಮನಸ್ಸು ತಡೆಯಲಾಗಲಿಲ್ಲ, ಮಾತಾಡಿಬಿಟ್ಟೆ. ಇನ್ನು ಪ್ರಾರ್ಥನಾಳ ವಿಷಯ ಕೇಳ್ತೀಯಾ? ಅದನ್ನು ಜಳಜಳ ಹೇಳಿಬಿಡ್ತೇನೆ ಕೇಳು. ಅದು ನನ್ನ ಟೇಸ್ಟಿನ ಹುಡುಗಿಯಲ್ಲ. ನಾನು ಅವಳ ನಿಲುಕಿನವನೂ ಅಲ್ಲ. ಶಿವಮೊಗ್ಗದ ಆ ಸಾಯಂಕಾಲದಂದು ಪ್ರಾರ್ಥನಾ ಎಂಬ ಹುಡುಗಿ ತಾನು ಪ್ರೀತಿಸಿದ ಗಂಡಸಿನ ಕಾಲಿಗೆ ಹಣೆಹಚ್ಚಿ ನಮಸ್ಕರಿಸಿದ ದೃಶ್ಯವನ್ನು ನಾನು ಕಣ್ಣಾರೆ ನೋಡಿರದೇ ಹೋಗಿದ್ದಿದ್ದರೆ ನನ್ನ ಕಾರಿನ ಹಿಂದಿನ ಸೀಟಿನಲ್ಲಿ ಮಾತಿಲ್ಲದೆ ಕುಳಿತ ಅವಳೆಡೆಗೆ ನಾನು ಜನ್ಮದಲ್ಯಾವತ್ತೂ ತಿರುಗಿ ನೋಡುತ್ತಿರಲಿಲ್ಲ. ಅಷ್ಟೊಂದು ಪ್ರೀತಿ, ಅಷ್ಟೊಂದು ಭಕ್ತಿ ಹೇಗೆ ಸಾಧ್ಯ ಊರ್ಮಿಳಾ? ಓದಿಸಿದ ಮಾತ್ರಕ್ಕೆ, ಜೊತೆಗಿಟ್ಟುಕೊಂಡ ಮಾತ್ರಕ್ಕೆ ಯಾರ ಬಗ್ಗೆ ಆದರೂ ಆ ಪರಿಯ ಭಕ್ತಿ ಮೂಡೋಕ್ಕೆ ಸಾಧ್ಯವಾ? ಅವನದಾದರೂ ಅದೆಂಥ ವ್ಯಕ್ತಿತ್ವ? ಅವಳನ್ನೇ ಕೇಳಬೇಕೆಂದುಕೊಂಡೆ. ಅಂಥದ್ದೊಂದು ಉನ್ಮಾದದಂಥ ಪ್ರೀತಿಯನ್ನು ನಾನು ಪ್ರೀತಿಸಿದ ಊರ್ಮಿಳೆಯ ಮನಸ್ಸಿನಲ್ಲಿ ಮೂಡಿಸುವುದಾದರೂ ಹೇಗೆ? ಪ್ರಾರ್ಥನಾಳನ್ನೇ ಕೇಳಬೇಕೆಂದುಕೊಂಡೆ. ಕಾಲೇಜ್, ಹಾಸ್ಟೆಲ್, 1000 ಮಾತಾಡ್ತಿರ್ಬೋದು. ನೀನು ರೂಮಲ್ಲೇ ಇದ್ದಾಳಲ್ಲ, ಈಗ ಹೋಗಿ ಮಧ್ಯರಾತ್ರಿಯ ಹೊತ್ತಿಗೆ ಎಬ್ಬಿಸಿ ಕೇಳು. ದೇಬ್ ನಿನ್ನನ್ನು ಪ್ರೀತಿಸುತ್ತೇನೆನ್ನಾ? ಕೈ ಚಾಚಿದ್ನಾ? ಬದುಕು ಬರೆದು ಕೊಡ್ತೀನಿ ಅಂತ ಹೇಳಿದ್ನಾ? ನೀನೇ ಕೇಳು ಊರ್ಮಿ. ಕಾವೇರಮ್ಮನ ಮನೆ ಬಾಗಿಲು ತಟ್ಟಿ ಗೊತ್ತಿದ್ದವನು ನಾನು. ಅದು ಇಡೀ ಕಾಲೇಜಿಗೆ ಗೊತ್ತು. ಅಂಥದ್ರಲ್ಲಿ ನಿನ್ನ ಮುನ್ನಿಯ ಕಡೆಗೆ ಕೈ ಚಾಚ್ತೀನಾ? ಸಾಕು. ಇನ್ಮೇಲೆ ಇದನ್ನೆಲ್ಲ ಮಾತಾಡೋದೇ ಬೇಡ. ಬರೆದು ಕೊಟ್ಟ ಚೀಟಿ ಕಳೆದು ಹೋಗಿದ್ರೆ ಇನ್ಯಾವುದೋ ನಡೆದೇ ಇಲ್ಲ ಎಂಬಂತೆ ಮರೆತುಬಿಡು. ಪ್ರಪಂಚ ಚಿಕ್ಕದು. ಎಲ್ಲಾದರೂ ಭೇಟಿಯಾದರೆ ಒಮ್ಮೆ ಅಲೋ ಅನ್ನೋಣ. ಮಾತು ಬೇಸರವಾದರೆ ಮೌನವೇ ಸರಿ. ಮುಗುಳ್ನಗೆಗೆ ಬರ ಬಿದ್ದರೆ ಒಂದು ಅಸ್ಪಷ್ಟ ಶೇಕ್ ಹ್ಯಾಂಡ್ ಸಾಕು. ದೇಬ್ ಅಂತ ಒಬ್ಬನಿದ್ದ ಅನ್ನೋದನ್ನು ಬೇಕಾದರೂ ಮರೆತು ಬಿಡು. ನನ್ನ ನೆನಪುಗಳಲ್ಲೊಬ್ಬ ಊರ್ಮಿಳೆ ಸದಾ ಅಲೆಯುತ್ತಿರುತ್ತಾಳೆ. ನನ್ನ ಊರ್ಮಿಳೆಗೆ ನಿದ್ದೆಯ ಶಾಪವಿಲ್ಲ.
ಇವತ್ತು ಯಾಕೋ ನನಗೆ ಊಟದ ಮೂಡಿಲ್ಲ, ಲೆಟ್ಸ್ ಗೋ ಅಂದವನೇ ಮೇಜಿನ ಮೇಲಿನ ಮೇಣದ ಬತ್ತಿ ಆರಿಸಿ ಎದ್ದೇ ಬಿಟ್ಟಿದ್ದ ದೇವ್. ಅಷ್ಟೊಂದು ಸುದೀರ್ಘವಾಗಿ, ಸ್ಪಷ್ಟವಾಗಿ, ಎಲ್ಲಕ್ಕಿಂತ ಹೆಚ್ಚು ಗಂಭೀರವಾಗಿ ಅವನು ಮಾತಾಡಿದ್ದುದನ್ನು ಹಿಂದೆಂದೂ ಕೇಳಿರಲಿಲ್ಲ ಊರ್ಮಿಳ. ಇವನಿಗೆ ಇಂಥದ್ದೊಂದು ಮುಖವೂ ಇದೆಯಾ ಅನಿಸ್ಬಿಟ್ಟಿತ್ತು. ಅವನು ಬರೆದುಕೊಟ್ಟ ಚೀಟಿ ಇನ್ನೂ ಸದ್ಯ ಕಳೆದಿಲ್ಲ. ತನ್ನನ್ನು ದೇವ್ ನಿಜಕ್ಕೂ ಇಷ್ಟೊಂದು ಆಳವಾಗಿ ಪ್ರೀತಿಸ್ತಾನ? ಫಾರೆಸ್ಟ್ ಲಾಡ್ಜಿನಲ್ಲಿ ಅವನನ್ನು ತಿರಸ್ಕರಿಸಿದಾಗ ನನ್ನ ಕಣ್ಣುಗಳಲ್ಲಿ ಗೇಲಿ ಇತ್ತು. ಅವನ ವಿಷಯದಲ್ಲಿ ತುಂಬ ಕ್ರೂರಿಯಾದ್ನ. ತನ್ನಲ್ಲಿ ಏನು ಮುಚ್ಚಿಟ್ಟಿದ್ದಾನೆ ದೇವ್? ಅವನು ಯಾಚಿಸಿದ್ದು ಪ್ರೀತಿಯನ್ನೇ ತಾನೇ? ದೇಹದೆಡೆಗೆ ಯಾವತ್ತೂ ಕೈ ಚಾಚಿದ? ಓಡುತ್ತಿರುವ ಕಾರು ಗಕ್ಕನೆ ನಿಲ್ಲಿಸಲು ಹೇಳಿ ಅವನ ಮುಂಗ ಹಿಡಿದು ಚಿಕ್ಕದೊಂದು ಕ್ಷಮಾಪಣೆ ಕೇಳಿ ಅವನೆದೆಯ ಮೇಲೆ ತಲೆಯಿಟ್ಟು ಬಿಕ್ಕಿ ಬಿಡಲೆ ಅಂದುಕೊಂಡಳು ಊರ್ಮಿಳ. ಅದ್ಯಾವ ಶಕ್ತಿ ಅವಳನ್ನು ತಡೆಯಿತೋ ಮಾತು ಮುಂದಕ್ಕೆ ಹಾಕಿದಳು. ಅಲ್ಲಿ ಇನ್ನೂ ನಂಬಿಕೆ ಅಪನಂಬಿಕೆಗಳ ಪ್ರಶ್ನೆ ಉಳಿದಿರಲಿಲ್ಲ. ದೇವ್ನ ಚೀಟಿಯೊಂದು ಉತ್ತರ ಕೊಡಬೇಕು. ಕೊಡುವ ಮುನ್ನ ತನ್ನೊಡನೆ ತಾನು ಒಂದು ಸಲ ಮಾತಾಡಿಕೊಳ್ಳಬೇಕು. ಅದು ಸಾಲದೆನಿಸಿದರೆ ಶಿವಮೊಗ್ಗಕ್ಕೆ ಹೋಗಿಯಾದರೂ ಸರಿ, ಪರಮ ಗುರುವಿನಂತಹ ಹಿಮವಂತನನ್ನೊಮ್ಮೆ ಈ ಬಗ್ಗೆ ಕೇಳಿ ಬಂದು ಬಿಡಬೇಕು. ಹಾಗಂದುಕೊಂಡೇ ಅವತ್ತು ಕೋಣೆಗೆ ಹಿಂದಿರುಗಿದಳು ಊರ್ಮಿಳ. ಅರ್ಧ ರಾತ್ರಿಯ ಹೊತ್ತಿಗೆ ತೆಕ್ಕೆಗೆ ಬಿದ್ದು ಬೋರಿಟ್ಟಿದ್ದಳು ಪ್ರಾರ್ಥನಾ. ಅವಳಿಗೊಂದು ಸಮಾಧಾನ ಹೇಳಿ ಆ ರಾತ್ರಿಯನ್ನು ಮುಗಿಸ ಬಯಸಿದಳು. ಆದರೆ ತುಂಬ ಹೊತ್ತು ನಿದ್ರೆ ಬರಲಿಲ್ಲ. ಮುನ್ನಿ ಮತ್ತು ನಾನು ಒಂದೇ ಕೋಣೆಯಲ್ಲಿದ್ದೇವೆ. ಇಬ್ಬರ ಸಮಸ್ಯೆಗೂ ಅಂಥ ವ್ಯತ್ಯಾಸವೇನಿಲ್ಲ. ಅವಳು ದೇವ್ನನ್ನು ತಿರಸ್ಕರಿಸಲು ಯತ್ನಿಸಿ ಪ್ರೀತಿಸತೊಡಗಿದ್ದಾಳೆ. ನಾನು ದೇವ್ನನ್ನು ತಿರಸ್ಕರಿಸಿದ ನಂತರವೂ ಪ್ರೀತಿಸಬಾರದೇಕೆ ಎಂದು ತೊಳಲುತ್ತಿದ್ದೇನೆ. ಹೀಗೆ ಎರಡು ಜೀವಗಳು ಒಂದೇ ಕೋಣೆಯಲ್ಲಿ ನರಳಲು ಬಿಟ್ಟು ಅವನೆಲ್ಲಿ ಯಾರಲ್ಲಿ ಅಲೆಯುತ್ತಿದ್ದಾನೋ. ಇನ್ನು ಮೇಲೆ ಅದನ್ನೆಲ್ಲ ಬಿಡಿಸಬೇಕು, ದೇಬುವನ್ನು ಸರಿ ಮಾಡಿಕೊಳ್ಬೇಕು ಅಂದುಕೊಂಡಳು. ಹಾಗಾದರೆ ದೇಬುವನ್ನು ಈಗಾಗಲೇ ಪ್ರೀತಿಸ್ತಿದ್ದೀನಾ? ಪ್ರಶ್ನೆ ಮಾಡಿಕೊಂಡ್ಳು. ಮತ್ತೆ ಗೊಂದಲಕ್ಕೆ ಬಿದ್ದಳು ಊರ್ಮಿಳ. ಬೆಳಗಿನ ಜಾವದ ಹೊತ್ತಿಗೆ ಈ ವಿಷಯದಲ್ಲಿ ತಾನೇ ಒಂದು ನಿರ್ಧಾರಕ್ಕೆ ಬರುವುದಕ್ಕಿಂತ ಹಿಮವಂತನೊಂದೊಂದು ಮಾತು ಕೇಳಿಬಿಡೋಣ ಎಂದು ನಿರ್ಧರಿಸಿದಳು. ಆಮೇಲೆ ನಿದ್ರೆ ಬಂತು. ಅವಳು ಎಚ್ಚರ ಆಗುವ ಹೊತ್ತಿಗೆ ಪ್ರಾರ್ಥನಾ ಎದ್ದು ಕಾಲೇಜಿಗೆ ಹೋಗಿ ಆಗಿತ್ತು. ತುಂಬ ಸರಳವಾಗಿ ಸೀರೆ ಇಟ್ಟು ಕಾಲಿಗೆ ದಂತದ ಚಪ್ಪಲಿ ಮೆಟ್ಟಿಕೊಂಡು ಚಿಕ್ಕ ಸೂಟ್ಕೇಸ್ನೊಳಗೆ ಒಂದು ನೈಟಿ, ಬ್ರಷು, ಸೋಪು, ಬಾಚಣಿಗೆ ಇಟ್ಟು ಹಾಸ್ಟೆಲ್ನಿಂದ ಹೊರಬಿದ್ದವಳೆ ಶಿವಮೊಗ್ಗಕ್ಕೊಂದು ಟ್ಯಾಕ್ಸಿ ಕರೆದಳು. ಒಂದು ಮಾತು ಪ್ರಾರ್ಥನೆಗೆ ತಿಳಿಸಿ ಬರಬಹುದಿತ್ತು ಅನಿಸಿತಾದರೂ ಆ ವಿಚಾರವನ್ನು ಹೆಚ್ಚಾಗಿ ಬೆಳೆಯಗೊಡದೆ ಕಾರಿನ ಕಿಟಕಿ ಆಚೆಗೆ ಕಣ್ಣು ಚೆಲ್ಲಿ ಕುಳಿತು ಬಿಟ್ಟಳು. ಅವಳಿನ್ನೂ ಚಿಕ್ಕ ಹುಡುಗಿ. ದೇವ್ನ ತಳುಕು ನೋಡಿ ಬೆರಗಾಗಿದ್ದಾಳೆಯೇ ಹೊರತು ಅದು ಹಿಮವಂತನೆಡೆಗಿನ ಭಕ್ತಿಯಂಥ ಪ್ರೇಮವನ್ನು ಕೊಂದು ಹಾಕಬಲ್ಲ ಮಟ್ಟದ ಆಕರ್ಷಣೆಯಲ್ಲ. ದೇವ್ನನ್ನು ನೋಡಿದ ಯಾವ ಹುಡುಗಿಯೂ ಚಂಚಲೆಯಾಗುತ್ತಾಳೆ. ಆದರೆ ಹಿಮವಂತ ಸೂಜಿಗಲ್ಲು. ಅವನಿಗೆ ಪ್ರಾರ್ಥನಾಳೆಡೆಗಿರುವುದು ಆಕಾಶದಂಥ ಪ್ರೇಮ. ಅಷ್ಟು ಸಲೀಸಾಗಿ ಅವನನ್ನು ಕಳೆದುಕೊಳ್ಳಲಾರಳು ಪ್ರಾರ್ಥನಾ. ಇಷ್ಟಕ್ಕೂ ದೇವ್ ಅವಳೆಡೆಗೆ ಕೈ ಚಾಚುತ್ತಿಲ್ಲವಲ್ಲ. ಹುಡುಗಿ ಸರಿ ಹೋಗುತ್ತಾಳೆ. ಅವಳ ಇವತ್ತಿನ ವರ್ತನೆ ಬಗ್ಗೆ ಯಾವ ಕಾರಣಕ್ಕೂ ನಾನು ಹಿಮವಂತನೊಂದಿಗೆ ಮಾತನಾಡಕೂಡದು. ಹಾಗಂತ ನಿರ್ಧರಿಸಿಯೇ ಅವಳು ಶಿವಮೂರ್ತಿ ಸರ್ಕಲಿನ ಬಳಿ ಕಾರಿಳಿದಿದ್ದು. ಶಾಂತಪ್ಪನ ಮನೆಯಂಗಳ ಹೆಂಗಸಿನ ಆರೈಕೆ ಇಲ್ಲದೆ ಬಿಕೋ ಅನ್ನುತ್ತಿತ್ತು. ನಂದಕ್ಕ ತೀರಿ ಹೋದ ವಿಷಯ ಪ್ರಾರ್ಥನಾಳಿಂದ ಗೊತ್ತಾಗಿದ್ದರಿಂದ ಒಂದೇ ಮಾತಿನಲ್ಲಿ ಶಾಂತಪ್ಪನಿಗೆ ಸಂತಾಪ ಹೇಳಿ ಸುಮ್ಮನಾದಳು ಊರ್ಮಿಳ. ಒಳಮನೆಯಿಂದ ಒಂದು ಬಿಡಿ ಬೀಗದ ಕೈ ತಂದು ಅವಳಿಗಿತ್ತ ಶಾಂತಪ್ಪ. ನೀನು ಬೇಕಾದರೆ ಐಮಣ್ಣನ ರೂಮಿನಲ್ಲಿ ರೆಸ್ಟ್ ತಗೊತಿರು ತಂಗಿ, ಅವನು ಗಾಡಿ ಕೊಪ್ಪದಲ್ಲಿರ್ತಾನೆ, ನಾನು ಹೋಗಿ ಕಳಿಸ್ಕೊಡ್ತೀನಿ ಅಂದ. ತಾನೇ ಗಾಡಿ ಕೊಪ್ಪ ಎಂಬಲ್ಲಿಗೆ ಹೊರಟು ಹೋದರೆ ಹೇಗೆ ಅಂದುಕೊಂಡಳಾದರೂ ಅಲ್ಲಿ ಮಾತನಾಡಲಾಗದಿದ್ದರೆ ಕಷ್ಟ, ಇಲ್ಲಿ ಕಾಯುವುದೇ ವಾಸಿ ಅಂದುಕೊಂಡಳು. ಕೋಣೆಯ ಬಾಗಿಲು ತೊಳೆದು ಒಳ ಹೊಕ್ಕವಳಿಗೆ ಮೊದಲು ಕಾಣಿಸಿದ್ದು ಪ್ರಾರ್ಥನಾಳ ಫೋಟೋ. ಅವಳ ಐಡೆಂಟಿಟಿ ಕಾರ್ಡ್ನಲ್ಲಿರುವಂಥದ್ದೇ ಕೊಂಚ ದೊಡ್ಡದು ಮಾಡಿಸಿಟ್ಟಿಕೊಂಡಿದ್ದಾನೆ. ಥರ್ಮೋಕೋಲ್ನಿಂದ ತಾನೇ ಮಾಡಿದ ಪುಟ್ಟ ಬೋರ್ಡೊಂದಕ್ಕೆ ಅದನ್ನು ಅಂಟಿಯೂ ಅಂಟದ ಹಾಗೆ ಅಂಟಿಸಿದ್ದಾನೆ. ಅದರ ಕೆಳಗೆ ಹಿಮವಂತನದೇ ಕೈ ಬರಹ, ಎಲ್ಲೋ ಓದಿದ ಕವಿತೆ 2 ಸಾಲು ಮಟ್ಟಸವಾಗಿ ಬರೆದಿಟ್ಟಿದ್ದಾನೆ. ಗಾಳಿಯು ನಿನ್ನದೇ, ದೀಪವು ನಿನ್ನದೇ, ಹಾರದಿರಲಿ ಬೆಳಕು. ಅದೇಕೋ ಆ ಸಾಲುಗಳನ್ನು ಓದುತ್ತಾ ನಿಂತವಳಿಗೆ ಅಪ್ರಯತ್ನಪೂರ್ವಕವಾಗಿ ಕಣ್ಣು ಅನಿಗೂಡಿದ್ದವು. ಎಷ್ಟೋ ಹೊತ್ತು ಅದರೆದುರಿನಲ್ಲೇ ನಿಂತ ಊರ್ಮಿಳಾಗೆ ಜಗತ್ತಿನ ಯಾವ ಗಂಡಸೂ ಹೀಗೆ ಹಿಮವಂತನಂತೆ ತನ್ನ ಹುಡುಗಿಯನ್ನು ಪ್ರೀತಿಸಲಾರ ಅನಿಸಿಬಿಟ್ಟಿತು. ಸೆರಗಂಚಿನಲ್ಲಿ ಕಣ್ಣೊರೆಸಿಕೊಂಡು ಅವಳು ಹಿಂದಕ್ಕೆ ತಿರುಗುವುದಕ್ಕೂ ಹಿಮವಂತ ನೆಮ್ಮದಿಯಾಗಿ ನಗುತ್ತಾ ಕೋಣೆಯೊಳಕ್ಕೆ ಬರುವುದಕ್ಕೂ ಸರಿಯಾಯಿತು. ಎಂಥ ಸರ್ಪ್ರೈಸ್ ಕೊಡ್ತಿದ್ದೀರಿ, ನೀವು ಬಂದದ್ದು ನನಗೆ ತುಂಬ ಖುಷಿಯಾಯಿತು. ಆದರೆ ಗೋಡೆ ಮೇಲೆ ಫೋಟೋ ಹಾಕ್ಕೊಂಡಿದ್ದೀನಿ ಅಂತ ಮಾತ್ರ ಡಾಕ್ಟ್ರಿಗೆ ಹೇಳ್ಬೇಡಿ. ಇಷ್ಟೊಂದು ಪ್ರೀತಿಸ್ತಿದ್ದೀನಿ ಅಂತ ಗೊತ್ತಾದರೆ ಅವಳು ಗಾಬರಿ ಆಗಿಬಿಡ್ತಾಳೆ ಅಂದ ಹಿಮವಂತ. ಕೆಲ ಬಾರಿ ಅವನು ಪ್ರಾರ್ಥನಾಳ ಬಗ್ಗೆ ಮಾತಾಡುವಾಗ ಡಾಕ್ಟ್ರು ಎಂಬ ಪದ ಬಳಸುವುದನ್ನು ರೂಢಿ ಮಾಡಿಕೊಂಡಿದ್ದ ವಿಚಾರ ಊರ್ಮಿಳೆಗೆ ಗೊತ್ತಿತ್ತು. ಅವಳು ಯೋಚಿಸುತ್ತಿದ್ದುದು ಅದನ್ನಲ್ಲ. ಇಷ್ಟೊಂದು ಪ್ರೀತಿಸಿರುವ ಮನುಷ್ಯನಿಗೆ ಅಕಸ್ಮಾತ್ ಬೆಳಕು ಆರಲಿದೆ ಎಂಬುದು ಗೊತ್ತಾಗೋದ್ರೆ? ಯಾಕೋ ಊರ್ಮಿಳೆಗೆ ಸಂಕಟವಾಯಿತು.
ಇಲ್ಲಿಂದ ಶುರುವಾಗುತ್ತೆ ಊರ್ಮಿಳಾ ನನ್ನ ಕನಸು. 5 ವರ್ಷ ತುಂಬಿ ಅವಳು ಡಾಕ್ಟ್ರಾಗಿ ಶಿವಮೊಗ್ಗಕ್ಕೆ ವಾಪಸ್ ಬರೋ ಹೊತ್ತಿಗೆ ಅವಳ ಹೆಸರಲ್ಲಿ ಪ್ರಾರ್ಥನಾ ಲೇಔಟ್ ಎದ್ದು ನಿಂತಿರುತ್ತೆ. ಅವಳಿಗೋಸ್ಕರ ಒಂದು ಮನೆ ಕಟ್ಟಬೇಕು ಅಂತ ಹೊರಟವನು. ಈ ಗಾಡಿ ಕೊಪ್ಪದ ಬೈಲಲ್ಲಿ ಒಂದು ಊರೇ ಕಟ್ಟಿದ್ದೀನಿ. ಇವತ್ತೇ ಕರ್ಕೊಂಡು ಬಂದು ತೋರಿಸ್ಬಿಟ್ರೆ ಸಂತೋಷ ತಡಿಲಾರ್ದೆ ಎದೆ ಹೊಡ್ಕೊಂಡು ಬಿಟ್ಟಾಳು ಅಂತ ಸುಮ್ಮನಿದ್ದೀನಿ. ಅವಳು ನನ್ನ ಬದುಕಿನೊಳಗೆ ಕಾಲಿಟ್ಟ ಗಳಿಗೆನೇ ಅಂತಿದ್ಲು ನಂದಕ್ಕ. ನಾನು ಗಳಿಗೆ ಕಾಲ್ಗುಣ ನಂಬೋನಲ್ಲ. ಆದರೆ ನನ್ನ ಬದುಕಿನೊಳಗೆ ಪ್ರಾರ್ಥನಾ ಬರದೇ ಹೋಗಿದ್ರೆ ಇಂಥದ್ದೊಂದು ಕನಸಿಗೆ ನಾನು ಖಂಡಿತ ಈಡಾಗ್ತಿರ್ಲಿಲ್ಲ. ಪ್ರಾರ್ಥನಾ ಲೇಔಟಿನ ರೂವಾರಿ ನಾನಾಗಿರಬಹುದು, ನನ್ನ ಬದುಕಿನ ಡಿಸೈನರ್ ಮಾತ್ರ ಅವಳೇ. ಗಾಡಿಕೊಪ್ಪದ ಬಯಲಿನ ತಿರುವಿನಲ್ಲೇ ನಿಲ್ಲಿಸಿಕೊಂಡು ಭಾವುಕಗೊಂಡ ದನಿಯಲ್ಲಿ ಮಾತನಾಡುತ್ತಿದ್ದ ಹಿಮವಂತ್. ಅವನ ಕಣ್ಣುಗಳು ಜ್ವಾಜ್ವಾಲ್ಯಮಾನವಾಗಿ ಬೆಳಗುತ್ತಿದ್ದವು. ಅವನೊಂದಿಗೆ ಲೇಔಟಿನ ಒರಟು ಬೀದಿಗಳಲ್ಲಿ ನಡೆಯುತ್ತಿದ್ದ ಊರ್ಮಿಳೆ ಅದೇಕೋ ಅವನಿಗಿಂತಲೂ ಭಾವುಕಳಾಗಿ ಬಿಟ್ಟಿದ್ದಳು. ಮನೆಗಳ ಪಾಯ ಅಗೆಯುತ್ತಿದ್ದರು. ಅವರ ಉಸ್ತುವಾರಿಕೆಯಲ್ಲಿದ್ದ ಮೇಸ್ತ್ರಿಗಳು, ಲಾರಿಗಳಲ್ಲಿ ಕಲ್ಲು ಮರಳು ಸಿಮೆಂಟ್ ತಂದವರು ಎಲ್ಲರೂ ಹಿಮವಂತನಿಗೆ ಗೌರವ ಸೂಸಿ ಕೈ ಮುಗಿಯುತ್ತಿದ್ದರು. ಅದೇ ಒರಟು ಜಿಬ್ಬ, ಬಣ್ಣಗೆಟ್ಟ ಜೀನ್ಸ್ ಪ್ಯಾಂಟ್. ಹಿಮವಂತ ಅಂಥದ್ದೊಂದು ಗೌರವಕ್ಕೆ ಅವಶ್ಯಕವೆನಿಸುವಂತಹ ಯಾವ ದಿರಿಸನ್ನೂ ಧರಿಸಿರಲಿಲ್ಲ. ಅವನ ವ್ಯಕ್ತಿತ್ವದಲ್ಲೇ ಒಂದು ಘನತೆ ಇದೆ. ಸ್ನೇಹ ಸೂಸುವ ಅವನ ಕಣ್ಣುಗಳಲ್ಲಿ ಇದ್ದಕ್ಕಿದ್ದಂತೆ ವ್ಯಾವಹಾರಿಕ ದಿಟ್ಟುತನ ಉದ್ಭವವಾಗಿ ಬಿಡುತ್ತದೆ. ಅವನು ಸಣ್ಣ ಜರಿಯಂತೆ ಮಾತನಾಡಬಲ್ಲ, ಅದರ ಮರುಕ್ಷಣದಲ್ಲೇ ಸಮುದ್ರವಾಗಿ ಬೋರ್ಗರೆಯಬಲ್ಲ. ನೀವು ಮುಂದಿನ ಸಲ ಬರೋ ಹೊತ್ತಿಗೆ ನಾವೊಂದು ಜೀಪ್ ತಗೊಂಡಿರ್ತೀವಿ ಊರ್ಮಿಳಾ. ನಿಮ್ಮ ಫಾರೆಸ್ಟ್ ಲಾಡ್ಜ್ ತನಕ ಜೀಪ್ನಲ್ಲೇ ಹೋಗಿ ಬರ್ಬೋದು. ಕಾಡು ಸುತ್ತೋಕ್ಕೆ ನಿಮ್ಮ ದೇಪ್ಶಿಶು ಬಂಡೋಪಾಧ್ಯಾಯನ ನಾಜೂಕ್ ಕಾರಿಗಿಂತ ನಮ್ಮ ಒರಟು ಜೀಪೇ ಸರಿ ಅಂದ ಹಿಮವಂತ್. ಅವನ ದನಿಯಲ್ಲಿ ಕುಹಕವಿರಲಿಲ್ಲ, ಮಾತು ನೇರವಾಗಿದ್ದವು. ಆದರೆ ಊರ್ಮಿಳೆಗೆ ಯಾಕೋ ಆಗನಿಸಿತು, ಇಲ್ಲ ಹಿಮವಂತ್, ಕೇವಲ ಕಾಡು ಸುತ್ತುವುದಕ್ಕಲ್ಲ, ದೇಬುವಿನ ಎಲ್ಲ ನಾಜೂಕುಗಳಿಗಿಂತ ನಿಮ್ಮ ಒರಟುತನದೊಂದಿಗೆ ಬದುಕೋದೇ ಸರಿ. ಈಗಾಗಲೇ ನಿಮ್ಮ ಬದುಕು ಪ್ರಾರ್ಥನಾಳ ಕನಸಿನೊಂದಿಗೆ ಹಾಕ್ಕೊಂಡಿರದೆ ಹೋಗಿದ್ದಿದ್ದರೆ ಆ ದಿಕ್ಕಿನಲ್ಲಿ ನಾನು ಯೋಚಿಸಲೇ ಕೂಡದು ಅಂತ ಖಚಿತವಾಗಿ ನಿರ್ಧರಿಸಿದಳು ಊರ್ಮಿಳಾ. ಬಂದಾಗ್ನಿಂದ ಗಮನಿಸ್ತಿದ್ದೀನಿ, ನೀವು ಸಿಗರೇಟ್ ಸೇರ್ತಾನೆ ಇಲ್ಲ. ಪ್ರಾರ್ಥನಾ ಲೇಔಟಿನ ನಟ್ಟ ನಡುವೆ ಚಿಕ್ಕದೊಂದು ದಿನ್ನೆಯ ಮೇಲೆ ಅರೆಬರೆಯಾಗಿ ಕಟ್ಟಿ ಅವಸರಕ್ಕೆ ಮುಗಿಸಿದಂತಿದ್ದ ಅವನ ಕೋಣೆಯ ಅಂಗಳಕ್ಕೆ ಬಂದು ಅಲ್ಲಿದ್ದ ಮರವೊಂದರ ನೆರಳಿನಲ್ಲಿ ಕುಳಿತುಕೊಳ್ಳುತ್ತಾ ಕೇಳಿದ ಹಿಮವಂತ್. ಊರ್ಮಿಳೆಯ ಮುಖ ಅರಳಿತು. ಅವತ್ತೇ ಕೊನೆ. ನೀವು ದಾವಣಗೆರೆಯಲ್ಲಿ ಕಸೂತಿ ಕಾವೇರಮ್ಮನ ಮನೆಗೆ ಕರ್ಕೊಂಡು ಹೋದ್ರಿ, ಆಮೇಲೆ ಹೋಟ್ಲಲ್ಲಿ ಊಟ ಮಾಡಿಸಿದ್ರಿ. ನಾನು ಸಿಗರೇಟಿನ ಬಗ್ಗೆ ಒಂದೇ ಒಂದು ಮಾತಾಡಲಿಲ್ಲ. ಆದರೆ ಅದ್ಯಾಕೋ ನಿಮ್ಮನ್ನು ನೋಡಿದ ಮೇಲೆ ನಂಗೆ ಸಿಗರೇಟ್ ಸೇದೋದು ಅನಾವಶ್ಯಕ ಅನ್ನಿಸ್ಬಿಡ್ತು. ಅವತ್ತು ನಿಮ್ಮ ಜೊತೇಲಿ ನಡೀತಿದ್ದಾಗೇ ತುಂಬಿದ ಸಿಗರೇಟ್ ಪ್ಯಾಕೆಟ್ನ ನಿಮ್ಗೆ ಗೊತ್ತಾಗದಾಗೆ ರಸ್ತೆ ಪಕ್ಕದ ಚರಂಡಿಗೆ ಎಸ್ದುಬಿಟ್ಟೆ. ಆಮೇಲೆ ಸೇದಬೇಕು ಅನ್ನಿಸ್ಲೇ ಇಲ್ಲ. ಕುಡಿತ ಕೂಡ ಅಷ್ಟೇ ನಾನು ಬಿಟ್ಟಾಗಿದೆ. ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದಳು ಊರ್ಮಿಳಾ. ತುಂಬ ಇಂಟ್ರೆಸ್ಟಿಂಗ್ ಆದ ಹುಡುಗಿ ನೀವು. ಮುಚ್ಚುಮರೆ ಮಾಡೋರಲ್ಲ. ನಿಮ್ಮಂಥವರಲ್ಲಿ ಒಂದು ಪ್ರಾಮಾಣಿಕತೆ ನಿಮ್ಗೆ ಗೊತ್ತಿಲ್ಲದೆ ಅಡಗಿರುತ್ತೆ. ಅದಿಷ್ಟ ನನಗೆ. ನಿಮ್ಮನ್ನು ಕಂಡ್ರೆ ದೇಬ್ ತುಂಬ ಇಷ್ಟ. ಆದರೆ ನೀವೇ ಒಪ್ತಾ ಇಲ್ಲ ಅಂತ ಪ್ರಾರ್ಥನಾ ಹೇಳಿದ್ಲು. ಯಾಗಿದ್ದಾನೆ ದೇಬ್ ಈಗ ಕೇಳಿದ. ಅದೇ ವಿಷಯ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಪ್ರಾರ್ಥನಾ ಹೇಳಿದ್ದು ಪೂರ್ತಿ ನಿಜ ಅಲ್ಲ. ದೇಬ್ನ ಕಂಡ್ರೆ ನನಗೂ ಇಷ್ಟ. ಆದರೆ ಎಲ್ಲ ಇಷ್ಟಗಳು ಒಪ್ಪಿಗೆಗಳಲ್ಲ ಅಲ್ವಾ ಹಿಮವಂತ್. ಅವನನ್ನು ಒಪ್ಸೋಕ್ಕೆ ಹೇಗೆ ಕಾರಣಗಳಿಲ್ವೋ ಒಪ್ಪದೇ ಇರೋಕ್ಕೂ ಹಾಗೆ ಕಾರಣಗಳಿಲ್ಲ. ದಾವಣಗೆರೆ ಕಾಲೇಜಿಗೆ ಮೆಡಿಷನ್ ಓದೋಕ್ಕೆ ಅಂತ ಬರೋಕ್ಕೆ ಮುಂಚೆ ಈ ಜನ್ಮದಲ್ಲೇ ನಾನು ಯಾರನ್ನು ಪ್ರೀತಿಸಬಾರ್ದು, ಪ್ರತಿ ಗಂಡಸನ್ನು ಅವಮಾನಿಸಬೇಕು, ಗಂಡಸಿನಷ್ಟೇ ವೈಲ್ಡ್ ಆಗಿ ಯಾರನ್ನು ಕೇರ್ ಮಾಡದೆ ಬದುಕಬೇಕು, ಗಂಡಸಿಗಿಂತ ಚೆನ್ನಾಗಿ ಓದಬೇಕು, ಗಂಡಸಿಗಿಂತ ಒಳ್ಳೆ ಡಾಕ್ಟ್ರ್ ಆಗಬೇಕು, ಅವನ ಸರಿಸಮಕ್ಕೆ ಕೂತು ಕುಡಿಬೇಕು, ಅವನ ಮುಖಕ್ಕೆ ಸಿಗರೇಟಿನ ಹೊಗೆ ಬಿಡಬೇಕು, ಒಂದಷ್ಟು ದಿನ ಸೂಳೆ ಥರ ಇದ್ದು ಪ್ರತಿ ಗಂಡಸನ್ನು ಹಾಸಿಗೆ ಮನೇಲಿ ನಿಸ್ಸಹಾಯಕ ಸ್ಥಿತಿಯಲ್ಲಿ ನೋಡಿ ಗಹಗಹಿಸಬೇಕು ಅಂತೆಲ್ಲ ಅಂದ್ಕೊಂಡು ಬಂದಿದ್ದೆ. ನನಗೆ ದೇಬ್ನ ಶ್ರೀಮಂತಿಕೆ ಇಷ್ಟ ಆಗಲಿಲ್ಲ. ಬುದ್ಧಿವಂತಿಕೆ ರೂಪ ಯಾವುದೂ ಇಷ್ಟ ಆಗಲಿಲ್ಲ. ಅವನ ನೇರವಂತಿಕೆ ಮಾತ್ರ ಇವತ್ತಿಗೂ ಮೆಚ್ಕೊಳ್ತೀನಿ. ನನ್ನ ಹತ್ರ ದೇಬ್ ಯಾವುದನ್ನು ಮುಚ್ಚಿಡೋದಿಲ್ಲ. ಆ ಕಾರಣಕ್ಕೆ ಅವನನ್ನು ಪ್ರೀತಿಸ್ತಿದ್ದೀನಿ ಅಂದ್ಕೊಳ್ತೀನಿ. ಹಿಮವಂತನ ಪ್ರಾರ್ಥನಾ ಪ್ರೀತಿಸೋ ಅಷ್ಟು ಅಗಾಧವಾಗಿ ನಿನಗೆ ನನ್ನನ್ನು ಪ್ರೀತಿಸೋಕ್ಕಾಗೋದಿಲ್ವಾ ಊರ್ಮಿಳಾ ಅಂತ ಕೇಳಿದ ದೇಬ್. ಅವನಿಗೆ ಏನು ಉತ್ತರ ಕೊಡಬೇಕೋ ತಿಳಿಲಿಲ್ಲ. ಈ ಜಗತ್ತಿನಲ್ಲಿ ನನಗೊಂದು ಸಲಹೆ ಅಂತ ಕೊಡಬಹುದಾದವರಿದ್ದರೆ ಅದು ನೀವೇ ಅನ್ನಿಸ್ತು. ಟ್ಯಾಕ್ಸಿ ಮಾಡ್ಕೊಂಡು ಬಂದ್ಬಿಟ್ಟೆ. ತಟ್ಟನೆ ಮಾತು ನಿಲ್ಲಿಸಿದಳು ಊರ್ಮಿಳಾ. ಇಲ್ಲಿವರೆಗೂ ಇರಲಿ. ಮುಂದಿನ ಭಾಗವನ್ನು ಮುಂದಿನ ಒಂದು ತರಗತಿಯಲ್ಲಿ ಹೇಳ್ತೀನಿ. ಧನ್ಯವಾದ.